ಆ ಶಾಲೆಯಲ್ಲಿವತ್ತು ಸಂಕ್ರಾಂತಿ ಹಬ್ಬ. ಥೇಟ್ ಗ್ರಾಮೀಣ ಸೊಗಡಿನಲ್ಲಿ ಇಡೀ ಶಾಲೆಯನ್ನ ಸಿಂಗರಿಸಿ ಸುಗ್ಗಿಕಾಲ ಸಂಕ್ರಾಂತಿಯನ್ನ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಇನ್ನು ಹಬ್ಬದ ಆಚರಣೆ ವೇಳೆ ಶಿಕ್ಷಕರು, ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆದವು. ಅಂದಹಾಗೆ ಸಂಕ್ರಾಂತಿ ಹಬ್ಬ ಆಚರಿಸಿದ ಆ ಶಾಲೆಯಾದ್ರೂ ಯಾವುದು, ಅಲ್ಲಿ ಏನೇನು ವಿಶೇಷತೆಗಳು ನಡೆದವು ಅಂತೀರಾ? ಹಾಗಾದ್ರೆ ಇಲ್ಲಿದೆ ನೋಡಿ ಡೀಟೇಲ್ಸ್. ಇಂದು ಬೆಂಗಳೂರಿನ ನೆಲಗದನಹಳ್ಳಿಯ ನಿಸರ್ಗ ವಿದ್ಯಾವಾಹಿನಿ ಶಾಲೆ. ಅಂದಹಾಗೆ ಈ ಶಾಲೆ ಇಂದು ಎಂದಿನಂತೆ ಇರಲಿಲ್ಲ. ಬದಲಿಗೆ ಈ ಶಾಲೆಯಲ್ಲಿಂದು ಹಬ್ಬದ ವಾತಾವರಣ. ಹೌದು, ಈ ಶಾಲೆಯಲ್ಲಿಂದು ಆಡಳಿತ ಮಂಡಳಿ, ಶಿಕ್ಷಕರು, ವಿದ್ಯಾರ್ಥಿಗಳು ಸೇರಿ ಸುಗ್ಗಿ ಹಬ್ಬ ಸಂಕ್ರಾಂತಿಯನ್ನ ಅದ್ಧೂರಿಯಿಂದ ಆಚರಣೆ ಮಾಡಿದ್ರು. ಇನ್ನು ಮೊದಲಿಗೆ ಈ ಶಾಲೆಯ ಸಂಸ್ಥಾಪಕರು ಆಗಿರೋ ಕಾರ್ಯದರ್ಶಿ PN ಕೆಂಪರಾಜು ಸಂಕ್ರಾಂತಿ ಹಬ್ಬವನ್ನ ಶಾಲೆಯಲ್ಲಿ ಆಚರಣೆ ಮಾಡಲು ನಿರ್ಧರಿಸಿದ್ರು. ಅಂದಹಾಗೆ ತೇಟು ಗ್ರಾಮೀಣ ಶೈಲಿಯಲ್ಲಿ ಇಡೀ ಶಾಲೆಯನ್ನ ಸಿಂಗರಿಸಲಾಗಿತ್ತು. ಬಳಿಕ ರಾಗಿ, ಭತ್ತ, ನವಣೆ, ದವಸ ಧಾನ್ಯಗಳನ್ನ ಜೋಡಿಸಿಟ್ಟು ವಿಶೇಷ ಪೂಜೆ ಸಲ್ಲಿಸಿದ್ರು. ಅಂದಹಾಗೆ ಸಂಕ್ರಾಂತಿ ವೇಳೆ ಗೋವುಗಳಿಗೂ ವಿಶೇಷ ಪೂಜೆ ಸಲ್ಲಿಸುವ ವಾಡಿಕೆ ಹಲವೆಡೆ ಇದೆ. ಅದರಂತೆ ಈ ಶಾಲೆಯಲ್ಲೂ ಕೂಡ ಗೋವುಗಳಿಗೂ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಬಳಿಕ ಕಾತುಂಬರಾಯ ದೇವರಿಗೆ ಕಾರ್ಯದರ್ಶಿ PN ಕೆಂಪರಾಜು ಅವರ ನೇತೃತ್ವದಲ್ಲಿ ಪ್ರಾಂಶುಪಾಲ ಮಂಜುನಾಥ್, ಮುಖ್ಯ ಶಿಕ್ಷಕಿಯರಾದ ಪೂರ್ಣಿಮಾ, ಜಾನಕಿ, ಮಂಜುನಾಥ್ ಸೇರಿದಂತೆ 42 ಶಿಕ್ಷಕರು, 20 ಮಂದಿ ಬೋಧಕೇತರ ವರ್ಗ, 1200 ವಿದ್ಯಾರ್ಥಿಗಳೆಲ್ಲ ಸೇರಿ ಪೂಜೆ ಸಲ್ಲಿಸಿದ್ರು. ಇದಾದ ಬಳಿಕ ಸಂಕ್ರಾಂತಿ ಹಬ್ಬದ ಅಂಗವಾಗಿ ಶಿಕ್ಷಕರು, ವಿದ್ಯಾರ್ಥಿಗಳು ಜಾನಪದ ಹಿನ್ನೆಲೆಯಲ್ಲಿ ಹಾಡುಗಳು ಸೇರಿದಂತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದ್ವು. ಇನ್ನು ಗತಕಾಲದಿಂದಲೂ ಆಚರಿಸಿಕೊಂಡು ಬಂದಿರುವ ತನ್ನದೇ ಆದ ವೈಜ್ಞಾನಿಕ ಅಂಶಗಳನ್ನ ಒಳಗೊಂಡಿರುವ ಭಾರತದಲ್ಲಿ ಆಚರಿಸುವ ಮಕರ ಸಂಕ್ರಾಂತಿಗೆ ತನ್ನದೇ ಆದ ವಿಶೇಷತೆ ಮತ್ತು ಆಧ್ಯಾತ್ಮಿಕ ಹಿನ್ನೆಲೆ ಇದೆ. ಆದರೆ ಇಂತಹ ವಿಶೇಷತೆ ಬಗ್ಗೆ ನಗರ ಪ್ರದೇಶಗಳ ಜನರಿಗೆ, ಅದರಲ್ಲೂ ಮಕ್ಕಳಿಗೆ ಅಷ್ಟರ ಮಟ್ಟಿಗೆ ತಿಳಿದಿರೋಲ್ಲ. ಹೀಗಾಗಿ ಹಬ್ಬದ ಇಂತಹ ವಿಶೇಷತೆಯನ್ನ ತಿಳಿಸಿಕೊಡುವ ದೃಷ್ಟಿಯಿಂದ ನಿಸರ್ಗ ವಿದ್ಯಾವಾಹಿನಿ ಶಾಲೆ ಸಂಕ್ರಾಂತಿ ಹಬ್ಬವನ್ನ ಅದ್ದೂರಿಯಿಂದ ಆಚರಿಸಿತು ಅಂತಾರೆ ಶಾಲೆಯ ಪ್ರಾಂಶುಪಾಲ ಮಂಜುನಾಥ್. ಇದೇ ವೇಳೆ ಶಾಲೆಯಲ್ಲಿಂದು ಆಚರಿಸಿದ್ದ ಸಂಕ್ರಾಂತಿ ಹಬ್ಬದ ಬಗ್ಗೆ ಅಲ್ಲಿನ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಈ ನಡುವೆ ಸಂಕ್ರಾಂತಿ ಹಬ್ಬದ ಅಂಗವಾಗಿ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಸಿಹಿ ಪೊಂಗಲ್ ಸವಿದ್ರು. ಒಟ್ಟಾರೆ ಇಂದಿನ ಅಂತರ್ಜಾಲ ಮೊಬೈಲ್ ಜಮಾನದಲ್ಲಿ ಹಬ್ಬ ಹರಿದಿನಗಳ ಆಚರಣೆ ಮರೆಯಾಗುತ್ತಿರೋ ನಡುವೆ ತಮ್ಮ ಶಾಲೆಯ ಮಕ್ಕಳಿಗೆ ಸಂಸ್ಕೃತಿಯ ತವರಾಗಿರೋ ಹಳ್ಳಿಗಳಲ್ಲಿ ಆಚರಿಸೋ ಸಂಕ್ರಾಂತಿ ಹಬ್ಬ ಹಾಗೂ ಅದರ ವಿಶೇಷತೆಯನ್ನ ಖುದ್ದಾಗಿ ಹಬ್ಬ ಆಚರಿಸೋ ಮೂಲಕವೇ ನಿಸರ್ಗ ವಿದ್ಯಾವಾಹಿನಿ ಶಾಲೆ ತೋರಿಸಿಕೊಟ್ಟಿರೋದು ನಿಜಕ್ಕೂ ಅಭಿನಂದನಾರ್ಹ. ನಾಗೇಶ್, ಜನತಾ ಟಿವಿ, ಬೆಂಗಳೂರು. All my dear lads and lasses, and today we have gathered here to celebrate in advance Makara Sankranti festival in our Nisarga Vidyavahini school. And today I am very overwhelmed to celebrate this festival, and all the teachers and my dear lads and lasses, they are enjoying a lot. And I want to thank our Honorable Secretary sir, who is always behind us and giving a kind support. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ದಿನ ನಮ್ಮ ಶಾಲೆಯಲ್ಲಿ ನಮ್ಮ ಸೆಕ್ರೆಟರಿ ಅವರಾದಂಥ ಕೆಂಪರಾಜು PN ರವರು ಸಂಕ್ರಾಂತಿಯನ್ನ ನಿಜವಾಗಿ ಅರ್ಥಪೂರ್ಣವಾಗಿ ಮಕ್ಕಳಿಗೆ ಕಲಿಸಬೇಕು ಅನ್ನೋ ಕೊರತೆಯನ್ನ ನೀಗ್ತಿದ್ದಾರೆ. ಸಂಕ್ರಾಂತಿಯ ಹಬ್ಬದಲ್ಲಿ ಏನೇನೆಲ್ಲ ಮಾಡಬೇಕು ಅಂತದನ್ನ ನಮ್ಮ ಸ್ಕೂಲಿಗೆ ಕರೆಸಿದ್ದಾರೆ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಸಂಕ್ರಾಂತಿ ಅನ್ನೋದು ಒಂದು ಸುಗ್ಗಿಯ ಕಾಲ. ಬೆಳೆದ ಹಣ್ಣು, ದವಸ ಧಾನ್ಯಗಳನ್ನೆಲ್ಲ ಪ್ರದರ್ಶನಕ್ಕಿಟ್ಟು ಅದರ ಪೂಜೆ ಮಾಡಿ ದೇವರಿಗೆ ವಂಚುವಂಥ ಕಾಲ. ಅಂತ ಒಂದು ಆಚರಣೆಯನ್ನ ನಮ್ಮ ಶಾಲೆಗೆ ಮಾಡಿಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇಂದು ನಮ್ಮ ನಿಸರ್ಗ ವಿದ್ಯಾವಾಹಿನಿ ಶಾಲೆಯಲ್ಲಿ ಸಂಕ್ರಾಂತಿ ಹಬ್ಬದ ವಾತಾವರಣವನ್ನು ನಮ್ಮ ಸೆಕ್ರೆಟರಿ ಸರ್ ಆಗಿರುವಂತಹ ಕೆಂಪರಾಜು ಸರ್ ಅವರು ಅದ್ಭುತವಾಗಿ ಆಚರಿಸುವ ಎಲ್ಲ ಸಿದ್ಧತೆಗಳನ್ನು ಮಾಡಿದ್ದಾರೆ. ಇದು ಹಳ್ಳಿಗರ ಹಬ್ಬವಾಗಿದ್ದು ನಮ್ಮ ನಗರದ ಜನಗಳಿಗೆ ಏನು ಗೊತ್ತಿರುವುದಿಲ್ಲ ಈ ಹಬ್ಬದ ಬಗ್ಗೆ. ಅದಕ್ಕಾಗಿ ನಮ್ಮ ನಿಸರ್ಗ ವಿದ್ಯಾವಾಹಿನಿ ಶಾಲೆಯಲ್ಲಿ ಈ ಹಬ್ಬದ ಕುರಿತು ಜನಗಳಿಗೆ ತಿಳಿವಳಿಕೆಯನ್ನು ನೀಡುವ ಮೂಲಕ ನಮ್ಮ ನಿಸರ್ಗ ವಿದ್ಯಾವಾಹಿನಿ ಶಾಲೆಯಲ್ಲಿ ಅದ್ಭುತವಾಗಿ ಆಚರಿಸುತ್ತಿದ್ದೇವೆ.